ಇಲ್ಲಿ ನೋಡ್ಕೊಳ್ಳಿ ಕ್ವಶನ್ನು, dy ಬೈ ಡಿ ಎಕ್ಸ್ ಮೈನಸ್ ವೈ ಟ್ಯಾನ್ ಎಕ್ಸ್ ಈಸ್ ಈಕ್ವಲ್ ಟು ಸೈನ್ ಎಕ್ಸ್ ಕಾಸ್ ಸ್ಕ್ವೇರ್ ಎಕ್ಸ್ ಬೈ ವೈ ಸ್ಕ್ವೇರ್. ಇದನ್ನ ಯಾವ ಥರ ಮಾಡೋದು ನೋಡ್ಕೊಳ್ಳಿ. ಫಸ್ಟ್ ಕ್ವಶನ್ ಬರ್ಕೊಳ್ಳೋಣ. dy ಬೈ ಡಿ ಎಕ್ಸ್ ಮೈನಸ್ ವೈ ಟ್ಯಾನ್ ಎಕ್ಸ್ ಈಸ್ ಈಕ್ವಲ್ ಟು ಸೈನ್ ಎಕ್ಸ್ ಕಾಸ್ ಸ್ಕ್ವೇರ್ ಎಕ್ಸ್ ಡಿವೈಡೆಡ್ ಬೈ ವೈ ಸ್ಕ್ವೇರ್. ಇಲ್ಲೇನು ಮಾಡಬೇಕಂದ್ರೆ, ಇಲ್ಲಿ dy ಬೈ ಡಿ ಎಕ್ಸ್ ಪ್ಲಸ್ ಪಿ ವೈ ಈಸ್ ಈಕ್ವಲ್ ಟು ಕ್ಯೂ ಇಂಟು ವೈ ಪವರ್ ಎನ್ ಫಾರ್ಮಲ್ಲಿದೆ. ಇಲ್ಲಿ ನೋಡಿ, ಜ್ಞಾಪಕ ಇಟ್ಕೊಳ್ಳಿ ಯಾವ ಫಾರ್ಮಲ್ಲಿದೆ ಅಂದರೆ dy ಬೈ ಡಿ ಎಕ್ಸ್ ಪ್ಲಸ್ ಪಿ ವೈ ಈಸ್ ಈಕ್ವಲ್ ಟು ಕ್ಯೂ ಇಂಟು ವೈ ಪವರ್ ಎನ್ ಫಾರ್ಮಲ್ಲಿದೆ. ಇಲ್ಲಿ ಡಿವೈಡ್ ಬೈ ವೈ ಪವರ್ ಎನ್ ಮಾಡಬೇಕು. ಇಲ್ಲಿ ವೈ ಪವರ್ ಎನ್ ಅಂದರೆ 1/y ಹೋಲ್ ಸ್ಕ್ವೇರ್ ಇದ್ದಂಗೆ, ಅರ್ಥ ಆಗ್ತಿದೆಯಲ್ವಾ? ಇಲ್ಲೇನಂದರೆ ಡಿವೈಡ್ ಬೈ 1/y ಸ್ಕ್ವೇರ್ ಮಾಡಬೇಕು. 1/y ಹೋಲ್ ಸ್ಕ್ವೇರ್ ಅಂದರೆ ಇದು ನೋಡಿ, ವೈ ಪವರ್ ಏನಂದರೆ ಈ ಥರ ಅಂದ್ಕೊಳ್ಳಿ, ವೈ ಪವರ್ -2 ಅಂದ್ಕೊಳ್ಳಿ. ಇಲ್ಲಿ ವೈ ಪವರ್ -2 ಅಂದರೆ ಡಿವೈಡ್ ಬೈ ವೈ ಪವರ್ -2 ಮಾಡಬೇಕು. ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ಇಲ್ಲಿ ವೈ ಸ್ಕ್ವೇರ್ ಇದ್ದರೆ ಡಿವೈಡ್ ಬೈ ವೈ ಸ್ಕ್ವೇರ್ ಮಾಡಿ. ಇಲ್ಲಿ ಡಿವೈಡ್ ಬೈ ವೈ ಸ್ಕ್ವೇರ್ ಇದ್ದರೆ ರೈಟಲ್ಲಿ ಮಲ್ಟಿಪ್ಲೈ ಬೈ ವೈ ಸ್ಕ್ವೇರ್ ಮಾಡಿ, ಅಷ್ಟೇ. ಅರ್ಥ ಆಗ್ತಿದೆಯಲ್ವಾ? ಇಲ್ಲಾಂದರೆ ಡಿವೈಡ್ ಬೈ ವೈ ಪವರ್ ಎನ್ ಮಾಡೋ ಬದಲು, ಅರ್ಥ ಆಗ್ತಿದೆಯಲ್ವಾ? ಇಲ್ಲಿ ವೈ ಪವರ್ ಎನ್ ಬಂದು ಏನಿದೆ, ಡಿವೈಡ್ ಬೈ, ಇಲ್ಲಿ ವೈ ಪವರ್ ಎನ್ ಬಂದು ಏನಿದೆ, ವೈ ಪವರ್ -2 ಇದೆ, ವೈ ಪವರ್ -n ಇದೆ. ಆವಾಗ ಮಲ್ಟಿಪ್ಲೈ ಬೈ ವೈ ಪವರ್ ಎನ್ ಮಾಡಿ. ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ಈ ಫಾರ್ಮಲ್ಲಿದೆ ಇದು. dy ಬೈ ಡಿ ಎಕ್ಸ್ ಪ್ಲಸ್ ಪಿ ವೈ ಈಸ್ ಈಕ್ವಲ್ ಟು ಕ್ಯೂ ಇಂಟು ವೈ ಪವರ್ ಎನ್. ಇಲ್ಲೇನಿಲ್ಲ, ಸಿಂಪಲ್ ರೈಟಿಂದ ವೈ ಟಮ್ನ ತೆಗಿಬೇಕು. ಇಲ್ಲಿ ವೈ ಟಮ್ ಹೋಗ್ಬೇಕಂದ್ರೆ ಮಲ್ಟಿಪ್ಲೈ ಬೈ ವೈ ಸ್ಕ್ವೇರ್ ಮಾಡ್ಕೋಬೇಕು. ಮಲ್ಟಿಪ್ಲೈ ಬೈ ವೈ ಸ್ಕ್ವೇರ್. ಇಲ್ಲಿ ಜ್ಞಾಪಕ ಇಟ್ಕೊಳ್ಳಿ, ಇದೇನಾಗುತ್ತೆ, ವೈ ಸ್ಕ್ವೇರ್ dy ಬೈ ಡಿ ಎಕ್ಸ್ ಮೈನಸ್ ವೈ ಸ್ಕ್ವೇರ್ ಇಂಟು ವೈ ಟ್ಯಾನ್ ಎಕ್ಸ್ ವೈ ಸ್ಕ್ವೇರ್ ಇಂಟು ಸೈನ್ ಎಕ್ಸ್ ಕಾಸ್ ಸ್ಕ್ವೇರ್ ಎಕ್ಸ್ ಬೈ ವೈ ಸ್ಕ್ವೇರ್. ಈಗೇನಾಗುತ್ತೆ ಅಂದರೆ ಇಲ್ಲಿ ವೈ ಸ್ಕ್ವೇರ್ dy ಬೈ ಡಿ ಎಕ್ಸ್ ಹಂಗೆ ಇಟ್ಕೊಳ್ಳಿ. ವೈ ಸ್ಕ್ವೇರ್ ಇಂಟು ವೈ ಅಂದರೆ ವೈ ಕ್ಯೂಬ್ ಆಗುತ್ತೆ, ವೈ ಕ್ಯೂಬ್ ಟ್ಯಾನ್ ಎಕ್ಸ್. ಇಲ್ಲಿ ವೈ ಸ್ಕ್ವೇರ್ ಕ್ಯಾನ್ಸಲ್ ಆದರೆ ಸೈನ್ ಎಕ್ಸ್ ಕಾಸ್ ಸ್ಕ್ವೇರ್ ಎಕ್ಸ್ ಆಗುತ್ತೆ. ಈಗ ನೆಕ್ಸ್ಟ್ ಏನು ಮಾಡಬೇಕು, ಇದನ್ನ ಟಿ ಅಂತ ತಗೋಬೇಕು. ಲೆಟ್ ಟಿ ಈಸ್ ಈಕ್ವಲ್ ಟು ವೈ ಕ್ಯೂಬ್. ಇಲ್ಲಿ ಡಿಫ್ರೆನ್ಷಿಯೇಷನ್ ಗೊತ್ತಿರಬೇಕು, ಜ್ಞಾಪಕ ಇಟ್ಕೊಳ್ಳಿ. ಡಿ ಬೈ ಡಿ ಎಕ್ಸ್ ಆಫ್ ವೈ ಕ್ಯೂಬ್ ಅಂದರೆ 3y ಸ್ಕ್ವೇರ್ dy ಬೈ ಡಿ ಎಕ್ಸ್. ಈ ಫಾರ್ಮುಲಾ ಗೊತ್ತಿರಬೇಕು ನಿಮಗೆ. ಇಲ್ಲೇನಾಗುತ್ತೆ, ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟಿಗೆ ಗೊತ್ತು, ಡಿ ಟಿ ಬೈ ಡಿ ಎಕ್ಸು. ಇಲ್ಲಿ ವೈ ಕ್ಯೂಬ್ಗೇನು 3y ಸ್ಕ್ವೇರ್ dy ಬೈ ಡಿ ಎಕ್ಸ್. ಇಲ್ಲೇನು ಮಾಡಿ, ಈ 3ನ ಈ ಕಡೆ ತಗೋಬಿಡಿ, 1/3 ಆಗುತ್ತೆ. ಡಿ ಟಿ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ಈ ವೈ ಸ್ಕ್ವೇರ್ dy ಬೈ ಡಿ ಎಕ್ಸ್ನ ಅಲ್ಲೇ ಇಟ್ಕೊಳ್ಳಿ. ಈಗ ನೋಡಿ, ಇದು ಈಕ್ವೇಷನ್ 1. ಇಲ್ಲೇನು ಮಾಡಬೇಕಂದ್ರೆ ವೈ ಸ್ಕ್ವೇರ್ dy ಬೈ ಡಿ ಎಕ್ಸ್ ಬದಲು 1/3 ಡಿ ಟಿ ಬೈ ಡಿ ಎಕ್ಸ್ ಬರುತ್ತೆ, ವೈ ಕ್ಯೂಬ್ ಬದಲು ಟಿ ಬರುತ್ತೆ. ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿ ವೈ ಸ್ಕ್ವೇರ್ dy ಬೈ ಡಿ ಎಕ್ಸ್ ಬದಲು ಏನು ಬರುತ್ತೆ, 1/3 ಡಿ ಟಿ ಬೈ ಡಿ ಎಕ್ಸ್ ಮೈನಸ್ ವೈ ಕ್ಯೂಬ್ ಬದಲು ಟಿ ಬರುತ್ತೆ, ಟಿ ಟ್ಯಾನ್ ಎಕ್ಸ್ ಈಸ್ ಈಕ್ವಲ್ ಟು, ಇದು ಸೇಮ್ ಹೆಂಗಿದೆ ಹಂಗೆ ಇರುತ್ತೆ, ಸೈನ್ ಎಕ್ಸ್ ಕಾಸ್ ಸ್ಕ್ವೇರ್ ಎಕ್ಸ್. ಅರ್ಥ ಆಗ್ತಿದೆಯಲ್ವಾ? ಇಲ್ಲಿ ನೀವೇನು ಮಾಡಬೇಕು, ವೈ ಸ್ಕ್ವೇರ್ dy ಬೈ ಡಿ ಎಕ್ಸ್ ಬದಲು 1/3 ಡಿ ಟಿ ಬೈ ಡಿ ಎಕ್ಸು, ಆಮೇಲೆ ವೈ ಕ್ಯೂಬ್ ಬದಲು ಟಿ ಹಾಕೋದು. ಇಲ್ಲೇನು ಮಾಡಿ, ಮಲ್ಟಿಪ್ಲೈ ಬೈ 3 ಮಾಡ್ಕೊಳ್ಳಿ. ಮಲ್ಟಿಪ್ಲೈ ಬೈ 3 ಮಾಡ್ಕೊಳ್ಳಿ. ಇಲ್ಲಿ 3 ಮಾಡಿದಾಗ 3/3 ಏನು ಬರುತ್ತೆ, ಇದು 3 ಅಂದರೆ ಡಿ ಟಿ ಬೈ ಡಿ ಎಕ್ಸ್ ಮಾತ್ರ ಉಳಿಯುತ್ತೆ, ಮೈನಸ್ 3t ಟ್ಯಾನ್ ಎಕ್ಸ್. ನೀವೇನು ಮಾಡಿ, ಈ 3ನ ಬರೀ ಟ್ಯಾನ್ ಎಕ್ಸ್ಗೆ ಮಲ್ಟಿಪ್ಲೈ ಮಾಡ್ಕೊಳ್ಳಿ. 3 ಟ್ಯಾನ್ ಎಕ್ಸ್ 3 ಸೈನ್ ಎಕ್ಸ್ ಕಾಸ್ ಸ್ಕ್ವೇರ್ ಎಕ್ಸ್. ಇದನ್ನ ನೀಟಾಗಿ ರಿಅರೇಂಜ್ ಮಾಡಿ ಬರ್ಕೊಳ್ಳೋಣ. ಡಿ ಟಿ ಬೈ
ಡಿ ಮಲ್ಟಿಪ್ಲೈ ಬೈ 3 ಮಾಡಿದಾಗ 3/3 ಕ್ಯಾನ್ಸಲ್ ಆಗುತ್ತೆ. 3t tan xೇ ಬರೀರಿ, ಏನೂ ಪ್ರಾಬ್ಲಮ್ ಇಲ್ಲ. 3 sin x cos ಸ್ಕ್ವೇರ್. ಇಲ್ಲೇನು ಮಾಡಿ, ಪ್ಲಸ್ ಮೈನಸ್ ಇರೋದನ್ನ ಪ್ಲಸ್ ಬರ್ಕೊಳ್ಳಿ, ಇಲ್ಲಿ ಟಿ ಹಂಗೆ ಇಟ್ಕೊಳ್ಳಿ, ಈ ಮೈನಸ್ನ ಇಲ್ಲಿಗೆ ಶಿಫ್ಟ್ ಮಾಡಿಬಿಡಿ. -3t t ಇಂಟು -3 tan x ಈಸ್ ಈಕ್ವಲ್ ಟು 3 sin x cos ಸ್ಕ್ವೇರ್ x. ಇದು ಒಂದು ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಷನ್ ಆಫ್ ದ ಫಾರ್ಮ್. ದ ಈಕ್ವೇಷನ್ ಈಸ್ linear differential equation of the form dt by dx plus pt is equal to q, where ಇಲ್ಲಿ p ಅಂದರೆ ಇದು -3 tan x and q ಅಂದರೆ 3 sin x cos ಸ್ಕ್ವೇರ್ x. ಈಗ ಇದು ಬರ್ದಾದ್ಮೇಲೆ ಏನು ಮಾಡಿ, ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಫೈಂಡ್ ಮಾಡಿ. ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ಗೆ ಫಾರ್ಮುಲಾ e ಪವರ್ ಇಂಟೆಗ್ರಲ್ ಆಫ್ p dx, e ಪವರ್ ಇಂಟೆಗ್ರಲ್ ಆಫ್ -3 tan x dx. ನೋಡಿ, e ಪವರ್ ಇಲ್ಲಿ -3 ಆಚೆ ತಗೊಳ್ಳಿ, ಇಂಟೆಗ್ರಲ್ ಆಫ್ tan x dx. ಇಲ್ಲಿ ಜ್ಞಾಪಕ ಇಟ್ಕೊಳ್ಳಿ, ಇಲ್ಲಿ ಈ ಫಾರ್ಮುಲೇಸ್ ಗೊತ್ತಿರ್ಬೇಕು ನಿಮಗೆ. ಇಂಟೆಗ್ರಲ್ ಆಫ್ tan x dx ಅಂದರೆ ಲಾಗ್ ಆಫ್ ಸಿಕ್ಯಾನ್ x. ಸಾರಿ, ಇಂಟೆಗ್ರಲ್ ಆಫ್ tan x dx ಅಂದರೆ ಏನು, ಲಾಗ್ ಆಫ್ ಸಿಕ್ಯಾನ್ x. e ಪವರ್ -3, ಇದಕ್ಕೆ ಫಾರ್ಮುಲಾ ಏನು, ಲಾಗ್ ಆಫ್ ಸಿಕ್ಯಾನ್ x. ಈಗ ನೋಡಿ, ಎನ್ ಲಾಗ್ ಎಮ್ ಅಂದ್ರೇನು, ಬೇಸಿಕ್ಕು. ಎನ್ ಲಾಗ್ ಎಮ್ ಅಂದರೆ ಲಾಗ್ ಎಮ್ ಪವರ್ ಎನ್. ಇಲ್ಲೇನು ಮಾಡಬೇಕು, -3 ಲಾಗ್ ಸಿಕ್ಯಾನ್ x ಇದೆ, ಈ -3 ಇದಕ್ಕೆ ಪವರ್ ಆಗುತ್ತೆ, ಲಾಗ್ ಸಿಕ್ಯಾನ್ x ಪವರ್ -3. ಇದೇನಾಗುತ್ತೆ, e ಪವರ್ ಲಾಗ್ ಸಿಕ್ಯಾನ್ x ಪವರ್ -3. ನೋಡಿ, e ಪವರ್ ಲಾಗ್ ಎ ಅಂದರೆ ಇದೇನಾಗುತ್ತೆ, ಸಿಕ್ಯಾನ್ x ಪವರ್ -3. ಅರ್ಥ ಆಗ್ತಿದೆಯಲ್ವಾ? ಇಲ್ಲಿ ಜ್ಞಾಪಕ ಇಟ್ಕೊಳ್ಳಿ, ಸಿಕ್ಯಾನ್ x ಪವರ್ -3 ಅಂದರೆ 1/ಸಿಕ್ಯಾನ್ x ಕ್ಯೂಬ್, ಸಿಕ್ಯಾನ್ ಕ್ಯೂಬ್ x ಅಂತ ಬರಿಬೋದು. ಜ್ಞಾಪಕ ಇಟ್ಕೊಳ್ಳಿ, ಸಿಕ್ಯಾನ್ x ಹೋಲ್ ಪವರ್ -3 ಅಂದರೆ 1/ಸಿಕ್ಯಾನ್ x ಕ್ಯೂಬ್ ಅಂತ, 1/ಸಿಕ್ಯಾನ್ x ಹೋಲ್ ಕ್ಯೂಬ್ ಅಂತ. ಇದು -3 ಇದ್ದರೆ ಕೆಳಗಡೆ ಬಂದರೆ ಏನಾಗುತ್ತೆ, +3 ಆಗುತ್ತೆ. 1/ಸಿಕ್ಯಾನ್ x ಹೋಲ್ ಕ್ಯೂಬ್ ಅಂದರೆ 1/ಸಿಕ್ಯಾನ್ ಕ್ಯೂಬ್ x ಆಗುತ್ತೆ. ನೋಡಿ, ಜ್ಞಾಪಕ ಇಟ್ಕೊಳ್ಳಿ, ಇದು ಫಾರ್ಮುಲಾ ಟ್ರಿಗ್ನಾಮೆಟ್ರಿ. 1/ಸಿಕ್ಯಾನ್ ಕ್ಯೂಬ್ x ಅಂದರೆ ಕಾಸ್ ಕ್ಯೂಬ್ x. ಇಲ್ಲೇನು ಬರುತ್ತೆ, ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಕಾಸ್ ಕ್ಯೂಬ್ x ಬರುತ್ತೆ. ಇನ್ನೊಂದು ಸತಿ ಹೇಳ್ತೀನಿ ನೋಡಿ, ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ಗೆ ಫಾರ್ಮುಲಾ e ಪವರ್ ಇಂಟೆಗ್ರಲ್ ಆಫ್ p dx. e ಪವರ್ ಇಂಟೆಗ್ರಲ್ ಆಫ್ p ಅಂದರೆ ಎಲ್ಲಿದೆ, -3 tan x dx. -3 ಆಚೆ ತಗೊಳ್ಳಿ, ಇಂಟೆಗ್ರಲ್ ಆಫ್ tan x dx. e ಪವರ್ -3 ಹಂಗೆ ಇಟ್ಕೊಳ್ಳಿ, ಇಂಟೆಗ್ರಲ್ ಆಫ್ tan xಗೆ ಫಾರ್ಮುಲಾ ಲಾಗ್ ಆಫ್ ಸಿಕ್ಯಾನ್ x, e ಪವರ್ -3 ಲಾಗ್ ಆಫ್ ಸಿಕ್ಯಾನ್ x. -3ಗೆ ಪವರ್ ತಗೊಳ್ಳಿ, e ಪವರ್ ಲಾಗ್ ಆಫ್ ಎನಿಥಿಂಗ್ ಇಸ್ ಎನಿಥಿಂಗ್, ಸಿಕ್ಯಾನ್ x ಪವರ್ -3. ಸಿಕ್ಯಾನ್ x ಪವರ್ -3 ಅಂದರೆ 1/ಸಿಕ್ಯಾನ್ x ಪವರ್ 3 ಅಂದರೆ 1/ಸಿಕ್ಯಾನ್ ಕ್ಯೂಬ್ x. 1/ಸಿಕ್ಯಾನ್ ಕ್ಯೂಬ್ x ಅಂದರೆ ಕಾಸ್ ಕ್ಯೂಬ್ x. ಇದು ಟ್ರಿಗ್ನಾಮೆಟ್ರಿ, ಇದು ಫಾರ್ಮುಲಾಸ್. ಇನ್ನು ನೆಕ್ಸ್ಟ್, ಇಲ್ಲಿ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಫೈಂಡ್ ಮಾಡಿದ್ಮೇಲೆ ಡೈರೆಕ್ಟು ಸೊಲ್ಯೂಷನ್ ಈಸ್ ಇದಕ್ಕೆ ಫಾರ್ಮುಲಾ ಬಂದು ಜ್ಞಾಪಕ ಇಟ್ಕೊಳ್ಳಿ, t ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಈಸ್ ಈಕ್ವಲ್ ಟು ಇಂಟೆಗ್ರಲ್ ಆಫ್ q ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ dx ಪ್ಲಸ್ ಸಿ. ಟಿ ಬಂದು ಟಿ ಅಂದರೆ ವೈ ಕ್ಯೂಬ್, ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಬಂದು ಕಾಸ್ ಕ್ಯೂಬ್ ಎಕ್ಸ್, ಕ್ಯೂ ಬಂದು 3 sin x ಕಾಸ್ ಸ್ಕ್ವೇರ್ ಎಕ್ಸ್.
3 sin x ಕಾಸ್ ಸ್ಕ್ವೇರ್ ಎಕ್ಸ್ ಮತ್ತು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಬಂದು ಮತ್ತು ಕಾಸ್ ಕ್ಯೂಬ್ ಎಕ್ಸ್ ಡಿ ಎಕ್ಸ್ ಪ್ಲಸ್ ಸಿ. ಈಗ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಇಲ್ಲಿ ವೈ ಕ್ಯೂಬ್ ಕಾಸ್ ಕ್ಯೂಬ್ ಎಕ್ಸ್, ಇಲ್ಲಿ 3ನ ಆಚೆ ತಗೋಬಿಡಿ. ಇಲ್ಲಿ ಕಾಸ್ ಸ್ಕ್ವೇರ್ ಎಕ್ಸ್ ಕಾಸ್ ಕ್ಯೂಬ್ ಎಕ್ಸ್ ಬಂದು ಕಾಸ್ ಪವರ್ 5x ಆಗುತ್ತೆ, ಸೈನ್ ಎಕ್ಸ್ ಡಿ ಎಕ್ಸ್. ಈಗ ಇಲ್ಲಿ ಸಬ್ಸ್ಟಿಟ್ಯೂಷನ್ ಮೆಥಡ್ ಯೂಸ್ ಮಾಡಬೇಕು. ಇದನ್ನ ಇಂಟಿಗ್ರೇಟ್ ಮಾಡೋಕ್ಕೆ ಕಾಸ್ ಎಕ್ಸ್ನ ಟಿ ಆಲ್ರೆಡಿ ತೊಗೊಂಡಿದ್ದೀವಿ, ಯು ತೊಗೊಳ್ಳಿ. ಲೆಟ್ ಯು ಈಸ್ ಈಕ್ವಲ್ ಟು ಕಾಸ್ ಎಕ್ಸ್. ಡಿ ಯು ಬೈ ಡಿ ಎಕ್ಸ್ ಏನಾಗುತ್ತೆ, ಕಾಸ್ ಎಕ್ಸ್ಗೆ ಡಿಫ್ರೆನ್ಷಿಯೇಷನ್ ಮೈನಸ್ ಸೈನ್ ಎಕ್ಸು. ಏನು ಮಾಡಿ, ಮೈನಸ್ನ ಈ ಕಡೆ ತೊಗೊಳ್ಳಿ, ಮೈನಸ್ ಡಿ ಯು ಈಸ್ ಈಕ್ವಲ್ ಟು ಡಿ ಎಕ್ಸ್ನ ಈ ಕಡೆ ತೊಗೊಳ್ಳಿ, ಸೈನ್ ಎಕ್ಸ್ ಡಿ ಎಕ್ಸ್. ಇಲ್ಲಿ ಯು ಅಂದರೆ ಕಾಸ್ ಎಕ್ಸು, ಡಿ ಯು ಬೈ ಡಿ ಎಕ್ಸ್ ವಿಲ್ ಬಿಕಮ್ ಮೈನಸ್ ಸೈನ್ ಎಕ್ಸು. ಮೈನಸ್ನ ಈ ಕಡೆ ತೊಗೊಳ್ಳಿ, ಡಿ ಎಕ್ಸ್ನ ಈ ಕಡೆ ತೊಗೊಳ್ಳಿ. ಡಿ ಯು ಬೈ -1 ಅಂದರೆ ಮೈನಸ್ ಡಿ ಯು ಅಂತ ಬರ್ಕೋಬೋದು. ಈ ಡಿ ಎಕ್ಸ್ ತೊಗೊಂಡ್ರೆ ಸೈನ್ ಎಕ್ಸ್ ಡಿ ಎಕ್ಸ್. ಇದು ಏನಾಗುತ್ತೆ ಈಗ, ವೈ ಕ್ಯೂಬ್ ಕಾಸ್ ಕ್ಯೂಬ್ ಎಕ್ಸ್ ಹಂಗೆ ಇರಲಿ, 3 ಹಂಗೆ ಇರಲಿ. ಕಾಸ್ ಎಕ್ಸ್ ಅಂದ್ರೇನು ಯು ಪವರ್ 5. ಸೈನ್ ಎಕ್ಸ್ ಡಿ ಎಕ್ಸ್ ಅಂದ್ರೇನು, ಸೈನ್ ಎಕ್ಸ್ ಡಿ ಎಕ್ಸ್ ಅಂದರೆ ಮೈನಸ್ ಡಿ ಯು ಪ್ಲಸ್ ಸಿ. ಇಲ್ಲಿ ವೈ ಕ್ಯೂಬ್ ಕಾಸ್ ಕ್ಯೂಬ್ ಎಕ್ಸ್, ಈ ಮೈನಸ್ನ ಆಚೆ ತಗೊಳ್ಳಿ, -3. ಉಳಿಯೋದೇನು, ಇಂಟೆಗ್ರಲ್ ಆಫ್ ಯು ಪವರ್ 5 ಡಿ ಯು ಪ್ಲಸ್ ಸಿ. ಇಲ್ಲಿ ಫಾರ್ಮುಲಾ ಗೊತ್ತಿರಬೇಕು, ಜ್ಞಾಪಕ ಇಟ್ಕೊಳ್ಳಿ. ಇಂಟೆಗ್ರಲ್ ಆಫ್ ಎಕ್ಸ್ ಪವರ್ ಎನ್ ಡಿ ಎಕ್ಸ್ ಅಂದರೆ ಎಕ್ಸ್ ಪವರ್ n+1 ಬೈ n+1. ಇಲ್ಲೇನಾಗುತ್ತೆ ಅಂದರೆ ವೈ ಕ್ಯೂಬ್ ಕಾಸ್ ಕ್ಯೂಬ್ ಎಕ್ಸ್ ಈಸ್ ಈಕ್ವಲ್ ಟು -3. ಇಲ್ಲಿ ಯು ಪವರ್ 5+1 ಅಂದರೆ ಇಲ್ಲಿ ಎಕ್ಸ್ ಬದಲು ಯು ಇದೆ. ಯು ಪವರ್ 5+1 ಅಂದರೆ ಯು ಪವರ್ 6/6 ಪ್ಲಸ್ ಸಿ. 3 1s 3 2s. ಫೈನಲ್ ಆನ್ಸರ್ ಬಂದು ಇಲ್ಲಿ ಏನಾಗುತ್ತೆ ಅಂದರೆ ಇಲ್ಲೇ ಬರ್ಕೊಡ್ತೀನಿ. ದೇರ್ಫೋರ್ ವೈ ಕ್ಯೂಬ್ ಕಾಸ್ ಕ್ಯೂಬ್ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್, ಹಂಗೆ ಇಟ್ಕೊಳ್ಳಿ, ಯು ಪವರ್ 6. ಯು ಅಂದ್ರೇನು, ಕಾಸ್ ಎಕ್ಸ್ ಪವರ್ 6 ಅಂದರೆ ಕಾಸ್ ಪವರ್ 6x ಅಂತ ಬರಿಬೋದು, ಡಿವೈಡೆಡ್ ಬೈ 2 ಪ್ಲಸ್ ಸಿ. ಇದೇ ಫೈನಲ್ ಆನ್ಸರ್. ಗೊತ್ತಾಗ್ತಿದೆಯಲ್ವಾ? ಇಲ್ಲಿ ನೋಡಿ, ಇದನ್ನ ಇನ್ನೊಂದು ಸತಿ ಎಕ್ಸ್ಪ್ಲೇನ್ ಮಾಡಿಬಿಟ್ಟು ಫಾರ್ಮುಲಾ ಏನೇನಿದೆ ಒಂದು ಕಡೆ ಬರ್ಕೊಟ್ಬಿಡ್ತೀನಿ. ಫಸ್ಟು ಡಿ ವೈ ಬೈ ಡಿ ಎಕ್ಸ್ ಮೈನಸ್ ವೈ ಟ್ಯಾನ್ ಎಕ್ಸ್ ಈಸ್ ಈಕ್ವಲ್ ಟು ಸೈನ್ ಎಕ್ಸ್ ಕಾಸ್ ಸ್ಕ್ವೇರ್ ಎಕ್ಸ್ ಬೈ ವೈ ಸ್ಕ್ವೇರ್. ಕ್ವಶನ್ನು ಸೊಲ್ಯೂಷನ್ ಡಿ ವೈ ಬೈ ಡಿ ಎಕ್ಸ್ ಮೈನಸ್ ವೈ ಟ್ಯಾನ್ ಎಕ್ಸ್ ಈಸ್ ಈಕ್ವಲ್ ಟು ಸೈನ್ ಎಕ್ಸ್ ಕಾಸ್ ಸ್ಕ್ವೇರ್ ಎಕ್ಸ್ ಬೈ ವೈ ಸ್ಕ್ವೇರು. ಇಲ್ಲೇನು ಮಾಡಬೇಕು, ಡಿವೈಡ್ ಬೈ ವೈ ಸ್ಕ್ವೇರ್ ಇದ್ದರೆ ಮಲ್ಟಿಪ್ಲೈ ಬೈ ವೈ ಸ್ಕ್ವೇರ್ ಮಾಡ್ಕೋಬೇಕು. ವೈ ಸ್ಕ್ವೇರ್ ಡಿ ವೈ ಬೈ ಡಿ ಎಕ್ಸ್, ವೈ ಸ್ಕ್ವೇರ್ ವೈ ಟ್ಯಾನ್ ಎಕ್ಸ್, ವೈ ಸ್ಕ್ವೇರ್ ಇಂಟು ದಿಸ್ ಥಿಂಗ್, ವೈ ಸ್ಕ್ವೇರ್ ಡಿ ವೈ ಬೈ ಡಿ ಎಕ್ಸ್, ವೈ ಸ್ಕ್ವೇರ್ ಇಂಟು ವೈ ಕ್ಯೂಬ್ ಟ್ಯಾನ್ ಎಕ್ಸ್, ವೈ ಸ್ಕ್ವೇರ್ ಕ್ಯಾನ್ಸಲ್ ಆದರೆ ಸೈನ್ ಎಕ್ಸ್ ಕಾಸ್ ಸ್ಕ್ವೇರ್ ಎಕ್ಸ್. ಟಿ ಅಂದರೆ ವೈ ಕ್ಯೂಬ್, ಡಿ ಟಿ ಬೈ ಡಿ ಎಕ್ಸ್ ಬಂದು 3 ವೈ ಸ್ಕ್ವೇರ್ ಡಿ ವೈ ಬೈ ಡಿ ಎಕ್ಸು. ಈ 3ನ ಕಳಿಸ್ಬಿಡಿ, 1/3 ಡಿ ಟಿ ಬೈ ಡಿ ಎಕ್ಸ್ ಈಸ್ ಈಕ್ವಲ್ ಟು ವೈ ಸ್ಕ್ವೇರ್ ಡಿ ವೈ ಬೈ ಡಿ ಎಕ್ಸ್. ಇಲ್ಲೇನು ಮಾಡಿ, ಚೈನ್ ಮಾಡಿ. ಈಗ ವೈ ಸ್ಕ್ವೇರ್ ಡಿ ವೈ ಬೈ ಡಿ ಎಕ್ಸ್ ಬದಲು ಈಕ್ವೇಷನ್ 1 ಬಿಕಮ್ಸ್ ಅಂತ ಬರ್ಕೊಳ್ಳಿ. ಈಕ್ವೇಷನ್ 1 ಬಿಕಮ್ಸ್, ನೋಡಿ, ವೈ ಸ್ಕ್ವೇರ್ ಡಿ ವೈ ಬೈ ಡಿ ಎಕ್ಸ್ ಬದಲು 1/3 ಡಿ ವೈ ಬೈ ಡಿ ಎಕ್ಸು ಮೈನಸ್ ವೈ ಕ್ಯೂಬ್ ಬದಲು ಟಿ ಟ್ಯಾನ್ ಎಕ್ಸು ಸೈನ್ ಎಕ್ಸ್ ಕಾಸ್ ಸ್ಕ್ವೇರ್. ಇಲ್ಲೇನು ಮಾಡಬೇಕು, ಈ 3ನ ತೆಗಿಯೋಕ್ಕೆ ಮಲ್ಟಿಪ್ಲೈ ಬೈ 3 ಮಾಡ್ಕೋಬೇಕು. ಇದು ಡಿ ಟಿ ಬೈ ಡಿ ಎಕ್ಸ್, ಟಿ ಇಂಟು 3 ಟ್ಯಾನ್ ಎಕ್ಸ್ 3 ಸೈನ್ ಎಕ್ಸ್ ಕಾಸ್ ಸ್ಕ್ವೇರ್ ಎಕ್ಸ್, ಡಿ ಟಿ ಬೈ ಡಿ ಎಕ್ಸ್ ಪ್ಲಸ್ ಹಂಗೆ ಪ್ಲಸ್ ಬರ್ಬಿಟ್ಟು ಮೈನಸ್ನ ಒಳಗಡೆ ಬರ್ಕೊಳ್ಳಿ. ಇದು ಪಿ ಆಗುತ್ತೆ, ಇದು ಕ್ಯೂ ಆಗುತ್ತೆ. ದ ಇಕ್ವೇಷನ್ ಇಸ್ ಲೀನಿಯರ್ ಡಿಫರೆನ್ಷಿಯಲ್ ಇಕ್ವೇಷನ್ ಆಫ್ ದ ಫಾರ್ಮ್ ಡಿ ಟಿ ಬೈ ಡಿ ಎಕ್ಸ್ ಪ್ಲಸ್ ಪಿ ಟಿ ಈಸ್ ಈಕ್ವಲ್ ಟು ಕ್ಯೂ, ವೇರ್ ಪಿ ಈಸ್ ಈಕ್ವಲ್ ಟು -3 ಟ್ಯಾನ್ ಎಕ್ಸ್ ಆ್ಯಂಡ್ ಕ್ಯೂ ಈಸ್ ಈಕ್ವಲ್ ಟು 3 sin x cos ಸ್ಕ್ವೇರ್. ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ಗೆ ಫಾರ್ಮುಲಾ ಇ ಪವರ್ ಇಂಟೆಗ್ರಲ್ ಆಫ್ ಪಿ ಡಿ ಎಕ್ಸ್. ಇ ಪವರ್ ಇಂಟೆಗ್ರಲ್ ಆಫ್ ಪಿ ಅಂದರೆ -3 ಟ್ಯಾನ್ ಎಕ್ಸ್ ಡಿ ಎಕ್ಸ್. -3 ಆಚೆ ತಗೊಳ್ಳಿ, ಟ್ಯಾನ್ ಎಕ್ಸ್ಗೆ ಲಾಗ್ ಆಫ್ ಸಿಕ್ಯಾನ್ ಎಕ್ಸ್, ಪವರ್ -3 ಕಳಿಸಿ, ಇ ಪವರ್ ಲಾಗ್ ಸಿಕ್ಯಾನ್ ಎಕ್ಸ್ ಪವರ್ -3, ಸಿಕ್ಯಾನ್ ಎಕ್ಸ್ ಪವರ್ -3 ಆಗುತ್ತೆ. ದಟ್ ಈಸ್ 1/secant ಕ್ಯೂಬ್ ಎಕ್ಸ್ ಈಸ್ ಈಕ್ವಲ್ ಟು ಕಾಸ್ ಕ್ಯೂಬ್ ಎಕ್ಸ್ ಆಗುತ್ತೆ. ಆಮೇಲೆ ಸೊಲ್ಯೂಷನ್ ಈಸ್ ಫಾರ್ಮುಲಾ ಬಂದು ಟಿ ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಇಂಟೆಗ್ರಲ್ ಆಫ್ ಕ್ಯೂ ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಡಿ ಎಕ್ಸ್ ಪ್ಲಸ್ ಸಿ. ಇಲ್ಲಿ ಟಿ ಅಂದರೆ
ವೈ ಕ್ಯೂಬು, ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಅಂದರೆ ಕಾಸ್ ಕ್ಯೂಬ್ ಎಕ್ಸು, 3 sin x cos square x cos ಕ್ಯೂಬ್ ಎಕ್ಸ್ ಡಿ ಎಕ್ಸ್ ಪ್ಲಸ್ ಸಿ, ವೈ ಕ್ಯೂಬ್ ಕಾಸ್ ಕ್ಯೂಬ್ ಎಕ್ಸ್ 3 cos ಪವರ್ 5x sin x ಡಿ ಎಕ್ಸ್ ಪ್ಲಸ್ ಸಿ. ಇಲ್ಲಿ ಯು ಅಂದರೆ ಕಾಸ್ ಎಕ್ಸು, ಡಿ ಯು ಬೈ ಡಿ ಎಕ್ಸ್ ಅಂದರೆ ಮೈನಸ್ ಸೈನ್ ಎಕ್ಸು, ಮೈನಸ್ ಡಿ ಯು ಅಂದರೆ ಸೈನ್ ಎಕ್ಸ್ ಡಿ ಎಕ್ಸ್. ಇಲ್ಲಿ ವೈ ಕ್ಯೂಬ್ ಕಾಸ್ ಕ್ಯೂಬ್ ಎಕ್ಸ್ ಈಸ್ ಈಕ್ವಲ್ ಟು 3 ಕಾಸ್ ಎಕ್ಸ್ ಅಂದರೆ ಯು ಪವರ್ 5 ಸೈನ್ ಎಕ್ಸ್ ಡಿ ಎಕ್ಸ್ ಅಂದರೆ ಮೈನಸ್ ಡಿ ಯು ಪ್ಲಸ್ ಸಿ. ವೈ ಕ್ಯೂಬ್ ಕಾಸ್ ಕ್ಯೂಬ್ ಎಕ್ಸು ಮೈನಸ್ 3 ಆಚೆ ತೊಗೊಳ್ಳಿ, ಯು ಪವರ್ 5ಗೆ ಇಂಟಿಗ್ರೇಷನ್ ಏನು ಯು ಪವರ್ 6/6 ಪ್ಲಸ್ ಸಿ, ಮೈನಸ್ 3 1 3 2 ಮೈನಸ್ ಯು ಪವರ್ 6/2 ಪ್ಲಸ್ ಸಿ ಅಂದರೆ ಯು ಅಂದ್ರೇನು ಕಾಸ್ ಎಕ್ಸ್ ಪವರ್ 6 ಕಾಸ್ ಪವರ್ 6x ಅಂತಲೂ ಬರೀಬೋದು. ಅರ್ಥ ಆಗ್ತಿದೆಯಲ್ವಾ? ಇದು ಫೈನಲ್ ಆನ್ಸರ್. ಈಗ ನೆಕ್ಸ್ಟು ಇಲ್ಲಿ ಜನರಲ್ ನಿಮಗೆ ಗೊತ್ತು, ಫಸ್ಟು ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ಪಿ ವೈ ಈಸ್ ಈಕ್ವಲ್ ಟು ಕ್ಯೂ ಇಂಟು ವೈ ಪವರ್ ಎನ್ ಫಾರ್ಮಲ್ಲಿರುತ್ತೆ. ಡಿವೈಡ್ ಬೈ ವೈ ಕ್ಯೂ ವೈ ಪವರ್ ಎನ್ ಮಾಡಿ ನೀವು ಡಿ ಟಿ ಬೈ ಡಿ ಎಕ್ಸ್ ಪ್ಲಸ್ ಪಿ ಟಿ ಈಸ್ ಈಕ್ವಲ್ ಟು ಕ್ಯೂ ಫಾರ್ಮಲ್ಲಿ ತರಿಸಿ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಮಾಡಿ ಆಮೇಲೆ ಸೊಲ್ಯೂಷನ್ನ ಫೈಂಡ್ ಮಾಡ್ತೀರಾ. ಈಗ ಇಲ್ಲಿ ಈ ಪ್ರಾಬ್ಲಮಲ್ಲಿ ಡಿಫ್ರೆನ್ಷಿಯೇಷನ್ನು ಇಂಟಿಗ್ರೇಷನ್ ಏನು ಬೇಕು ನಾನು ಬರ್ಕೊಟ್ಬಿಡ್ತೀನಿ ನೋಡಿ. ಫಸ್ಟು ಡಿಫ್ರೆನ್ಷಿಯೇಷನ್ ಆಫ್ ವೈ ಕ್ಯೂಬ್ ಗೊತ್ತಿರಬೇಕು ನಿಮಗೆ, ಬೇಸಿಕ್ಕು. ಡಿ ಬೈ ಡಿ ಎಕ್ಸ್ ಆಫ್ ವೈ ಕ್ಯೂಬ್ ಅಂದರೆ 3y² ಡಿ ವೈ ಬೈ ಡಿ ಎಕ್ಸ್. ಇದು ಡಿಫ್ರೆನ್ಷಿಯೇಷನ್ದು ಬೇಸಿಕ್ ಗೊತ್ತಿರಬೇಕು. ಇದು ಈ ಫಾರ್ಮುಲಾ ಗೊತ್ತಿದ್ದರೆ ಸಾಕು. ನೆಕ್ಸ್ಟು ಡಿಫ್ರೆನ್ಷಿಯೇಷನ್ ಏನು ಗೊತ್ತಿರಬೇಕಂದ್ರೆ ಲಾಸ್ಟಲ್ಲಿ ಒಂದು ಬರುತ್ತೆ, ಡಿ ಬೈ ಡಿ ಎಕ್ಸ್ ಆಫ್ ಕಾಸ್ ಎಕ್ಸ್. ಕಾಸ್ ಎಕ್ಸ್ದು ಡಿಫ್ರೆನ್ಷಿಯೇಷನ್ ಮೈನಸ್ ಸೈನ್ ಎಕ್ಸ್ ಜೊತೆಗೆ ಡಿ ಬೈ ಡಿ ಎಕ್ಸ್ ಆಫ್ ಯು ಅಂದರೆ ಡಿ ಯು ಬೈ ಡಿ ಎಕ್ಸ್. ಅದೇ ಥರ ಡಿ ಬೈ ಡಿ ಎಕ್ಸ್ ಆಫ್ ಟಿ ಅಂದರೆ ಡಿ ಟಿ ಬೈ ಡಿ ಎಕ್ಸ್. ಡಿ ಬೈ ಡಿ ಎಕ್ಸ್ ಆಫ್ ಟಿ ಅಂದರೆ ಡಿ ಟಿ ಬೈ. ಇಷ್ಟು ಡಿಫ್ರೆನ್ಷಿಯೇಷನ್ದು ಗೊತ್ತಿದ್ರೆ ಸಾಕು ಫಾರ್ಮುಲಾಸ್. ನೆಕ್ಸ್ಟ್ ಇಂಟಿಗ್ರೇಷನಲ್ಲಿ ಏನೇನು ಬರಬೇಕು ಈ ಪ್ರಾಬ್ಲಮ್ ಮಾಡೋಕ್ಕೆ ಅಂದರೆ ಫಸ್ಟು ಯೂಸ್ ಮಾಡೋದಿಲ್ಲಿ ಫಾರ್ಮುಲಾ ಇಂಟಿಗ್ರಲ್ ಆಫ್ ಟ್ಯಾನ್ ಎಕ್ಸ್. ಇಂಟಿಗ್ರಲ್ ಆಫ್ ಟ್ಯಾನ್ ಎಕ್ಸ್ ಡಿ ಎಕ್ಸ್ ಅಂದರೆ ಲಾಗ್ ಆಫ್ ಸೀಕ್ಯಾನ್ ಎಕ್ಸ್. ಇನ್ನೊಂದು ಇಂಟಿಗ್ರೇಷನ್ದು ಫಾರ್ಮುಲಾ ಇಲ್ಲೇನು ಬರಬೇಕಂದ್ರೆ ಇಂಟಿಗ್ರಲ್ ಆಫ್ ಯು ಪವರ್ 5 ಡಿ ಯು. ಅದಕ್ಕೆ ಫಾರ್ಮುಲಾ ಯು ಪವರ್ 6/6. ಇಂಟಿಗ್ರೇಷನ್ದು 2 ಫಾರ್ಮುಲಾ ಗೊತ್ತಿರಬೇಕು. ಈಗ ಬೇಸಿಕ್ಕೇ ಮೇನ್. ಇಲ್ಲಿ ಬೇಸಿಕ್ ಏನೇನು ಗೊತ್ತಿರಬೇಕಂದ್ರೆ ನಿಮಗೆ ಫಸ್ಟು ಇ ಪವರ್ ಲಾಗ್ ಎ ಅಂದರೆ ಎ ಅಂದರೆ ಇಲ್ಲಿ ಎಲ್ಲಿ ಯೂಸ್ ಆಗುತ್ತೆ ಅಂದರೆ ಇ ಪವರ್ ಲಾಗ್ ಆಫ್ ಸೀಕ್ಯಾನ್ ಎಕ್ಸ್ ಪವರ್ -3 ಇದೆ. ನೀವು ಅಲ್ಲಿ ಏನು ಬರೀಬೇಕು ಸೀಕ್ಯಾನ್ ಎಕ್ಸ್ ಪವರ್ -3 ಬರೀಬೋದು. ಆಮೇಲೆ ಬೇಸಿಕ್ ಇನ್ನೇನೇನೆಂದರೆ ಸೀಕ್ಯಾನ್ ಎಕ್ಸ್ ಪವರ್ -3ನ ನೀವು 1/ಸೀಕ್ಯಾನ್ ಕ್ಯೂಬ್ ಎಕ್ಸ್ ಬರಿಬೋದು. ಇದೊಂದು ಬೇಸಿಕ್ ಗೊತ್ತಿರಬೇಕು ನಿಮಗೆ. ಇನ್ನೊಂದು ಅಷ್ಟೇ, ಟ್ರಿಗ್ನಾಮೆಟ್ರಿ ಫಾರ್ಮುಲಾ ಗೊತ್ತಿರಬೇಕು. ಟ್ರಿಗ್ನಾಮೆಟ್ರಿ ಫಾರ್ಮುಲಾ ಏನಂದರೆ 1/ಸೀಕ್ಯಾನ್ ಕ್ಯೂಬ್ ಎಕ್ಸ್ನ ನೀವೇನು ಅಂತ ಬರ್ಕೋಬೇಕು ಕಾಸ್ ಕ್ಯೂಬ್ ಎಕ್ಸ್ ಅಂತ ಬರ್ಕೋಬೇಕು. ಇಷ್ಟು ಬೇಸಿಕ್ ಗೊತ್ತಿದ್ರೆ ನೋಡಿ ಆರಾಮಾಗಿ ಮಾಡ್ಬೋದು ಈ ಪ್ರಾಬ್ಲಮ್. ಇನ್ನೊಂದು ಬೇಸಿಕ್ಕು ಎನ್ ಲಾಗ್ ಎಮ್. ಎನ್ ಲಾಗ್ ಎಮ್ ಅಂದರೆ ಲಾಗ್ ಎಮ್ ಪವರ್ ಎನ್. ಇದೆಲ್ಲಿ ಯೂಸ್ ಆಗುತ್ತೆ ಅಂದರೆ -3 ಲಾಗ್ ಸೀಕ್ಯಾನ್ ಎಕ್ಸ್ ಇರುತ್ತೆ. ನೀವು ಅದನ್ನ ಏನಂತ ಬರೀಬೇಕು ಲಾಗ್ ಸೀಕ್ಯಾನ್ ಎಕ್ಸ್ ಪವರ್ -3. ಟ್ರಿಗ್ನೋಮೆಟ್ರಿದು ಒಂದು ಫಾರ್ಮುಲಾ ಗೊತ್ತಿದ್ರೆ ಸಾಕು. 1/ಸೀಕ್ಯಾನ್ ಕ್ಯೂಬ್ ಎಕ್ಸ್ ಬದಲು ನೀವೇನು ಬರೀಬೇಕು ಕಾಸ್ ಕ್ಯೂಬ್ ಎಕ್ಸ್. ಗೊತ್ತಾಗ್ತಿದೆಯಲ್ವಾ? ಇಲ್ಲಿ ನೋಡಿ, ಇದು ಡಿಫ್ರೆನ್ಷಿಯೇಷನ್ನು, ಇದು ಇಂಟಿಗ್ರೇಷನ್ನು, ಇದು ಬೇಸಿಕ್ಕು, ಇದು ಟ್ರಿಗ್ನಾಮೆಟ್ರಿ. ಇಷ್ಟು ಗೊತ್ತಿದ್ರೆ ಈ ಪ್ರಾಬ್ಲಮ್ನ ಮಾಡ್ಬೋದು. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.